ಸ್ವಾರ್ಥದ ಆಚೆಗೂ ಯೋಚಿಸುವ ಶ್ರಮದ ಕಾಯಕ ನೆಲೆಯಂತೆ. ಇವತ್ತೇನಾಗಿದೆ ಅಮ್ಮ, ಮಾಡು ಇಲ್ವೇ ಮಡಿ ಅಂದರೆ ಮಾಡ್ಕೋ ಇಲ್ವೇ ಮಡಿ ಅಂತಾರೆ. ನೈತಿಕತೆ, ಪ್ರಾಮಾಣಿಕ, ಸ್ವಂತಿಕತೆ ಎಲ್ಲ ಇವತ್ತ ಪರಕೀಯ ಪದ. ಅದಕ್ಕೇನು ಹೇಳ್ತೀನಿ ಅಂದರೆ, ಇನ್ನಾರು ಆತ್ಮಲೋಕನಾಗಲಿ ಯಾವ ಕುರ್ಚಿಗಳು ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಅತಿರಥ ಮಹಾರಥ ಚಕ್ರವರ್ತಿಗಳ ಮಣ್ಣಲ್ಲಿ ಮಣ್ಣಾಗವ್ರೆ. ಇವರೆಲ್ಲ ಯಾರು? ಎಲ್ರಿಗೂ ಒಂದು ಪಾಠ ತಿರುಗಿಸುವಂಥ ಕಾಲ ಬರ್ತದೆ. ಇವತ್ತು ನಾವು ನೋಡ್ತಾ ಇದ್ರೆ ನೇಪಾಳದಲ್ಲಿ ಏನು ನಡೀತೈತೆ, ಶ್ರೀಲಂಕಾ ನಡೀತದೆ. ಇನ್ನು ಬರೋ ಕಾಲದಲ್ಲಿ ಈ ಥರ ಉಳ್ಳ ಮಂದಿ ಮೆರಿತಲೇ ಇದ್ರೆ ಕಿತ್ತೋದು ಕೆರ ತಾಂಡು ರಪ 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 ಅಂತ ಹೊಡೆದು ಚಚ್ಚೆ ಎಲ್ಲಿಂದ್ರೆ ಕೊಳಚೆ ನೀರಲ್ಲಿ ಹಾಕಿ ಹಮ್ಕೋ ಕಾಲ ಬರುತ್ತೆ. ಹಂಗೆ ಬರೋದು ಬೇಡ. ನಾವು ಯಾವತ್ತೂ ದ್ವೇಷನ ಬಯಸ್ತಲೇ ಇಲ್ಲ, ನಾವು ಪ್ರೀತಿನಲ್ಲೇ ಕಟ್ತಾ ಇದ್ದೀವಿ. ನಮ್ಮ ಕಣ್ಣೀರಲ್ಲಿ ಜಲಕ್ರೀಡೆ ಆಡಬೇಡಿ, ಒಳ್ಳೆಯರಾಗಿರಿ. ನಿಮ್ಮ ಸದುದ್ದೇಶಗಳಲ್ಲಿ ಕಾಪಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ತೀಟೆ, ತೆವಲು, ಚಪಲಕ್ಕೆ ಸಾಂಕ್ರಾಮಿಕ ರೋಗಗಳಾಗಬೇಡಿ ಅಂತ ನಾನು ಕೇಳ್ತಾ ಇರೋದು. ಒಬ್ಬನ ಕೆಲಸದಲ್ಲಿರೋನ ಮೇಲೆ ಎತ್ತಬೇಕು, ಅವ್ರ ಸ್ಥಿತಿಗತಿಗಳನ್ನ ತಿಳ್ಕೊಳ್ಬೇಕು. ಅದಕ್ಕೆ ಕ್ರಮಗಳು ಬೇರೆ ಇವೆ. ಆದರೆ ಇವತ್ತು ನಡೀತಾ ಇರೋದಂದ್ರೆ ಸಂಬಂಧಗಳನ್ನ ಮುರಿದಾಗ್ತಾ ಇದೆ.